ಬಿಜೆಪಿಯ 18 ಶಾಸಕರ ಅಮಾನತನ್ನ ವಾಪಸ್ ಪಡೆಯಲಾಗಿದೆ. ಸ್ಪೀಕರ್ ಯುಟಿ ಖಾದರ್ ಸಭೆಯಲ್ಲಿ ಈ ತೀರ್ಮಾನ ಹೊರಬಿದ್ದಿದೆ. ನಿರೀಕ್ಷೆ ಇತ್ತು, ಯಾಕಂದ್ರೆ 2 ತಿಂಗಳಾಯ್ತು ಈಗ ಅಮಾನತಾಗಿ. ಅವರು 6 ತಿಂಗಳ ಕಾಲ 18 ಶಾಸಕರು ಬಿಜೆಪಿ ಎಂಎಲ್ಎಗಳನ್ನು ಅಮಾನತು ಮಾಡಲಾಗಿತ್ತು. ಅಶಿಸ್ತು ತೋರಿದ್ದಾರೆ, ಸಾಂವಿಧಾನಿಕ ಪೀಠ ಸ್ಪೀಕರ್ ಅವರ ಪೀಠಕ್ಕೆ ಅಗೌರವ ತೋರಿದ್ದಾರೆ ಅಂತ ಹೇಳಿ ಬಜೆಟ್ ಅಧಿವೇಶನದಲ್ಲಿ ಈಗ ವಿಧಾನಸೌಧದ ಸ್ಪೀಕರ್ ಕಚೇರಿಯಲ್ಲಿ ಒಂದು ಸಂಧಾನ ಸಭೆ ನಡೆಯಿತು. ಕಲಾಪಕ್ಕೆ ಅಡ್ಡಿ ಹಿನ್ನೆಲೆಯಲ್ಲಿ ಅಮಾನತು ಮಾಡಲಾಗಿತ್ತು. 18 ಶಾಸಕರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ರು ಸ್ಪೀಕರ್ ಅವರು. ಅಮಾನತು ಆಗಿದ್ದ 2 ತಿಂಗಳ ಬಳಿಕ ಆದೇಶವನ್ನು ವಾಪಸ್ ಪಡೆದುಕೊಳ್ಳಲಾಗಿದೆ. ಸ್ಪೀಕರ್ ಅವರಿಗೆ ಮನವಿ ಸಲ್ಲಿಸಿದ್ರು. ಅದರ ಜೊತೆಗೆ ರಾಜ್ಯಪಾಲರ ಮೊರೆ ಕೂಡ ಬಿಜೆಪಿ ನಿಯೋಗ ಹೋಗಿತ್ತು. ಅಶೋಕ್ ಅವರು ನಿರಂತರವಾಗಿ ಕಳೆದ 15 ದಿನಗಳಿಂದ ಒಂದು ರೀತಿ ಮನವೊಲಿಸುವಂಥ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ರು ಸ್ಪೀಕರ್ ಅವ್ರದ್ದು. ಇವತ್ತಿನ ಒಂದು ಸಭೆ ಸ್ಪೀಕರು, ಮುಖ್ಯಮಂತ್ರಿಗಳು, ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇವರನ್ನು ಒಳಗೊಂಡಂಥ ಒಂದು ಸಂಧಾನ ಸಭೆ ನಡೀತು. ವಿಷಾದ ವ್ಯಕ್ತಪಡಿಸಿದ್ರಂತೆ ಅಶೋಕ್ ಅವರು. ಇನ್ಮೇಲೆ ಹೀಗೆ ಆಗೋಕೆ ಬಿಡಲ್ಲ ಅಂಥೇಳಿ ಕೆಲವೊಂದಿಷ್ಟು ಮನವಿಯನ್ನು ಕೂಡ ಮಾಡಿಕೊಂಡ್ರು. ಬಿಜೆಪಿಯ 18 ಶಾಸಕರ ಅಮಾನತು ವಾಪಸ್. ವಿಧಾನಸಭೆಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 18 ಶಾಸಕರ ಅಮಾನತು ವಾಪಸ್ ಪಡೆದಿದ್ದೇವೆ. ಈ ಗಳಿಗೆಯಲ್ಲಿ ಅಂದರೆ ಆ ಟೈಮ್ನಲ್ಲಿ ಆಗಿರುವಂಥದ್ದೇನಿದೆ ತಪ್ಪು, ಈಗ ಅವ್ರಿಗೆ ಅರ್ಥ ಆಗಿದೆ, ಮನವರಿಕೆ ಆಗಿದೆ, ಪ್ರಾಯಶ್ಚಿತ್ತ ಆಗಿದೆ. ಅಮಾನತ್ತಾಗಿದ್ದ ಶಾಸಕರಿಗೆ ಶಿಕ್ಷೆ ತೀವ್ರತೆ ಅರ್ಥ ಆಗಿದೆ. ಮುಂದೆ ಈ ರೀತಿ ದುರ್ವರ್ತನೆಯನ್ನು ತೋರಲ್ಲ ಅನ್ನೋ ವಿಶ್ವಾಸ ಇದೆ. ಅವ್ರ ಮುಂದೆ ಕಪ್ಪು ಚುಕ್ಕಿಯನ್ನು ತರಲ್ಲ ಅನ್ನುವಂಥ ವಿಶ್ವಾಸ ಇದೆ. ಶಾಸಕರ ಗೌರವ ಉಳಿಸುವ ಜವಾಬ್ದಾರಿ ನಂದು. ಜನರ ಎದುರು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಬೇಕಾಗುತ್ತೆ. ಹೀಗಾಗಿ ಈ ನಿರ್ಧಾರವನ್ನು ಮಾಡಿದ್ದೇವೆ ಅಂತ ಸ್ಪೀಕರ್ ಯುಟಿ ಖಾದರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ 2 ತಿಂಗಳಾಗಿದೆ. ಆದ ಕಾರಣ ಇವತ್ತು ಆ ಒಂದು ಯಾಕಂದ್ರೆ ಇದು ನಾನು ಅವತ್ತು ಪ್ರಸ್ತಾವನೆ ಸಲ್ಲಿಸಿದ್ರು ಕೂಡ ಅದಕ್ಕೆ ಸದನ ರೆಸೊಲ್ಯೂಷನ್ ಮಾಡಿ ಒಪ್ಪಿಗೆ ಕೊಟ್ಟಿದೆ. ಆದ ಕಾರಣ ಇವತ್ತು ಆ ಸದನದ ಮುಖ್ಯಸ್ಥರು, ಶಾಸನ ಪಕ್ಷ ನಾಯಕರು, ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಪ್ರತಿಪಕ್ಷದ ನಾಯಕರು ಕೂತ್ಕೊಂಡು, ಲಾ ಮಿನಿಸ್ಟರ್, ಸ್ಪೆಷಲ್ ಬೋರ್ಡ್ ಮೆಂಬರ್ ಕೂತ್ಕೊಂಡು ಚರ್ಚೆ ಮಾಡಿ ನಾವೇನು ಇವತ್ತು ಆ ಸಸ್ಪೆನ್ಷನ್ ಮತ್ತು ಆ ಕಂಡೀಷನ್ ಹಾಕಿದ್ದೇವೆ, ಆ ಸಸ್ಪೆನ್ಷನ್ ಮತ್ತು ಎಲ್ಲವನ್ನು ಕೂಡ ನಾವು ರಿವೋಕ್ ಮಾಡಿ ಮತ್ತೆ ಅವರನ್ನು ಜೊತೆ ಕರ್ಕೊಂಡು ಹೋಗಿಕೊಂಡು ಆ ಶಾಸಕರಾಗಿ ಅವರು ಕೆಲಸ ಮಾಡಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಸಸ್ಪೆನ್ಷನ್ ಅನ್ನು ಸಂತೋಷದಿಂದ ನಾವು ರಿವೋಕ್ ಮಾಡಿದ್ದೇವೆ. ಕಂಡೀಷನ್ ಅಪ್ಲೈನಾ ಸರ್? ಏನು ಕಂಡೀಷನ್ ಏನು ಅಂದ್ರೆ ನೋಡಿ ಯಾಕೆ ಕಂಡೀಷನ್? ಅವ್ರು ನಮ್ಮ ಶಾಸಕ ಮಿತ್ರರು, ಅವ್ರು ನಮ್ಮ ವೈರಿಗಳಲ್ಲ. ಆ ಒಂದು ಗಳಿಗೆಯಲ್ಲಿ ಆ ರೀತಿಯವರು ಉದ್ವೇಗವಾಗಿ ಇವತ್ತು ಆಗಿದೆ. ಇನ್ನು ಈ ರೀತಿ ಯಾವಾಗ ರೀತಿಯವರು ಮಾಡಬಾರ್ದು ಅಂತ ಹೇಳಿಕೊಂಡು ನಾನು ಕೂಡ ಸ್ಟ್ರಿಕ್ಟ್ ಆದ ಆಕ್ಷನ್ ತಗೊಂಡಿದ್ದೇನೆ. ಈಗ ಅವ್ರಿಗೆ ಅರ್ಥ ಆಗಿದೆ, ಅವ್ರಿಗೆ ಮಾಡಿ ತಪ್ಪಂತ ಗೊತ್ತಾಗಿದೆ, ಮತ್ತೆ ಶಿಕ್ಷೆ ಆದ ಏನು ಊರಲ್ಲಿ ಮತ್ತು ಪರಿಸ್ಥಿತಿ ಏನು ಪರಿಸ್ಥಿತಿ ಅಂತ ಕೂಡ ಗೊತ್ತಾಗಿದೆ. ಮತ್ತು ಇನ್ನು ಮುಂದೆ ಅವ್ರಿಗೆ ಈ ರೀತಿಯ ಒಂದು ವರ್ತನೆ ಅಥವಾ ದುರ್ವರ್ತನೆ ಮಾಡುವುದಿಲ್ಲ ಎಂಬ ವಿಶ್ವಾಸ ಅವರ ಪರವಾಗಿ ನನಗೆ ಇದೆ. ಆ ವಿಶ್ವಾಸ ಮಾಡುವುದಿಲ್ಲ ಅಂತೇಳಿ ಅವರ ಮೇಲೆ ವಿಶ್ವಾಸ ನಾನು ಇಟ್ಟುಕೊಂಡು ನಾವು ಸಸ್ಪೆನ್ಷನ್ ಅನ್ನು ರಿವೋಕ್ ಮಾಡಿ ಅದನ್ನ ಹಿಂದೆ ಪಡೆದಿದ್ದೆ. ಈಗ 2 ತಿಂಗಳು ಎಲ್ಲ ದೃಷ್ಟಿಯಿಂದನೂ ಸದನ ಸರಿಯಾಗಿ ನಡಿಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರಿಂದ ಹಿಡಿದು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಇದನ್ನು ಇಲ್ಲಿಗೆ ಅಂತ್ಯ ಮಾಡೋಣ ಅಂತ ಹೇಳಿದ್ದಾರೆ. ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೂಡ ಇವರೆಲ್ಲರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಪ್ರಜಾಪ್ರಭುತ್ವದಲ್ಲಿ ಈ ಥರದ್ದು ಆಗುವಂಥದ್ದು ಸರ್ವೇ ಸಾಮಾನ್ಯ. ಅದನ್ನು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ತೊಗೊಂಡು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸದನದ ಗೌರವ ದೃಷ್ಟಿಯಿಂದ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ, ಸ್ಪೀಕರ್ ಅವರು ಸ್ಪಂದನೆ ಮಾಡಿದ್ದಾರೆ. ಸುಖಾಂತ್ಯ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಇವಾಗಲೇ 18 ಶಾಸಕರ ಅಮಾನತು ಬಗ್ಗೆ ಸನ್ಮಾನ್ಯ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಲಾ ಮಿನಿಸ್ಟ್ರು ಮತ್ತು ಸ್ಪೀಕರ್ ಒಳಗೊಂಡಂತೆ ಅಶೋಕ್ರವರು ಕೂಡ ಇವತ್ತು ವಿರೋಧ ಪಕ್ಷದ ನಾಯಕರು ಸಭೆಯನ್ನು ಮಾಡಿದ್ದಾರೆ. ನಾವು 18 ಶಾಸಕರು ಕಾತರಾಗಿದ್ದೀವಿ. ಬಹುಶಃ ಇವತ್ತು ವಾಪಸ್ ತಗೊತಾರೆ ಅಂತ ಯಾರ್ಯಾರು ನಾವೆಲ್ಲ ಕೂಡ ಸಸ್ಪೆಂಡ್ ಆದವರು ಕೂಡ ಇವತ್ತು ಒಂದು ಆಸೆ ಇಟ್ಕೊಂಡು ಇವತ್ತು ವಾಪಸ್ ತೆಗಿತಾರೆ ಅಂತ ಅಂದ್ಬಿಟ್ಟು ನಾವು ಕೂಡ ಕಾಯ್ತಾ ಇದ್ದೀವಿ. ಇವತ್ತು ಮುಖ್ಯಮಂತ್ರಿಗಳು, ಸ್ಪೀಕರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಬಹುಶಃ ಇವತ್ತು ಸಾಯಂಕಾಲ ಒಳಗಡೆ ಏನು ಅಮಾನತನ್ನು ವಾಪಸ್ ಪಡಿತಾರೆ ಅಂತ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ.
ಅದಕ್ಕೆ ನಾವು